ದೇವಸ್ಥಾನ ಕಾಲಿಟ್ ಕೂಡ್ಲೆ ಆ ವೈಬ್ರೇಷನ್ ಬೇರೆ. ಎಷ್ಟು ವಿಶಾಲವಾಗಿದೆ ಈ ದೇವಸ್ಥಾನ ಅಂತಂದ್ರೆ ರೋಡ್ ಸೈಡ್ ಅಲ್ಲೂ ಈ ಪಂಚಮುಖಿ ಆಂಜನೇಯನ ವಿಗ್ರಹ ಕಾಣುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ ಇಲ್ಲಿಗೆ ಬಂದ್ಬಿಟ್ರೆ. ಎಷ್ಟು ಅಚ್ಚುಕಟ್ಟಾಗಿ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂತಂದ್ರೆ ಆ ಪ್ರೀತಿ ಕಾಣುತ್ತೆ. ಪ್ರತಿಯೊಂದು ಕೆತ್ತನೆಯಲ್ಲೂ ಆ ಪ್ರೀತಿ ಕಾಣುತ್ತೆ. ಆ ಆಂಜನೇಯನ ವಿಗ್ರಹದ ಕೆಳಗಡೆ ಹೋಗಿ ನಿಂತು ಬಿಟ್ರಂತೂ ನಾವು ಇಷ್ಟಿಷ್ಟೇ ಕಾಣಿಸ್ತೀವಿ ಅಂದ್ರೆ ಅಷ್ಟು ಖುಷಿ ಆಗಿದೆ. ಒಂದು ದಾಖಲೆ ಆಗಿದೆ ಅಂತಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ನವಗ್ರಹಗಳಿದೆ, ನವಗ್ರಹಗಳು ಪತ್ನಿ ಸಮೇತರಾಗಿ ಇರೋದು ಇದೇ ಮೂಲ ದೇವಸ್ಥಾನ ಅಂತ ಅನ್ಸುತ್ತೆ. ನಿಜವಾಗ್ಲೂ ಪತ್ನಿ ಸಮೇತರಾಗಿ ನೋಡಿದ್ದು ಬಹಳ ಸಂತೋಷ. ಈ ಬಿದ್ದನಗೆರೆಯಲ್ಲಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ರೆ ಸುಲಭ ಪರಿಹಾರದ ಜೊತೆಗೆ ಸಂತೃಪ್ತಿಯ ಜೊತೆಗೆ ನಾವು ಆಚೆ ಹೋಗ್ಬೋದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ನಟಿ ಜಾನ್ವಿ. ಇವತ್ತು ನಾನು ಬಿದ್ದನಗೆರೆ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನದ ಬಗ್ಗೆ ಹೇಗ್ ಗೊತ್ತಾಯ್ತು ಅಂದ್ರೆ, ನಮ್ಮಮ್ಮ ಒಂದು 6 ತಿಂಗಳ ಹಿಂದೆ ಟಿವಿಯಲ್ಲಿ ನೋಡಿ ಆ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಗುರೂಜಿ ಬಗ್ಗೆ ಕೂಡ ಅವ್ರು ನೋಡಿ ಬಹಳ ಖುಷಿ ಪಟ್ಟು ಹೋಗೋಣ ಅಂತ ಹೇಳ್ತಾ ಇದ್ರು. ಖಂಡಿತ ಹೋಗೋಣಮ್ಮ ಅಂತ 6 ತಿಂಗಳ ಹಿಂದೆ ಹೇಳಿದ್ದು ಇವತ್ತು ನೆರವೇರಿದೆ. ಎಲ್ಲದಕ್ಕೂ ಕೂಡ ಕಾಲ ಕೂಡ ಬರ್ಬೇಕು ಅಂತಾರಲ್ಲ ಹಾಗೆ ನಿಜವಾಗ್ಲೂ ಒಂದು ಒಳ್ಳೆ ಸಮಯದಲ್ಲೇ ಬಂದಿದೀವಿ ಅಂತ ನನಗೆ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ದೇವಸ್ಥಾನ ಕಾಲಿಟ್ ಕೂಡ್ಲೆ ಆ ವೈಬ್ರೇಷನ್ ಬೇರೆ. ಎಷ್ಟು ವಿಶಾಲವಾಗಿದೆ ಈ ದೇವಸ್ಥಾನ ಅಂತಂದ್ರೆ ರೋಡ್ ಸೈಡ್ ಅಲ್ಲೂ ಈ ಪಂಚಮುಖಿ ಆಂಜನೇಯನ ವಿಗ್ರಹ ಕಾಣುತ್ತೆ. ಯಾಕಂದ್ರೆ ವಿಶ್ವದಲ್ಲೇ ಅತಿ ಎತ್ತರದ ಪಂಚಮುಖಿ ಆಂಜನೇಯನ ಪ್ರತಿಮೆ ಇದು. 161 ಅಡಿ ಎತ್ತರ ಇದೆ. ನಿಜವಾಗ್ಲೂ ಖುಷಿ ಆಗುತ್ತೆ ಇಲ್ಲಿಗೆ ಬಂದ್ಬಿಟ್ರೆ. ಎಷ್ಟು ಅಚ್ಚುಕಟ್ಟಾಗಿ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂತಂದ್ರೆ ಆ ಪ್ರೀತಿ ಕಾಣುತ್ತೆ. ಪ್ರತಿಯೊಂದು ಕೆತ್ತನೆಯಲ್ಲೂ ಆ ಪ್ರೀತಿ ಕಾಣುತ್ತೆ. ಆ ಆಂಜನೇಯನ ವಿಗ್ರಹದ ಕೆಳಗಡೆ ಹೋಗಿ ನಿಂತು ಬಿಟ್ರಂತೂ ನಾವು ಇಷ್ಟಿಷ್ಟೇ ಕಾಣಿಸ್ತೀವಿ ಅಂದ್ರೆ ಅಷ್ಟು ಖುಷಿ ಆಗಿದೆ. ಒಂದು ದಾಖಲೆ ಆಗಿದೆ ಅಂತಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಇಷ್ಟೆಲ್ಲ ನೆರವೇರಿರೋದು ಈ 8 ವರ್ಷಗಳ ಕಾಲ ತುಂಬಾ ಪ್ರೀತಿಯಿಂದ ನಿಷ್ಠೆಯಿಂದ ಈ ದೇವಸ್ಥಾನನ ಕಟ್ಟಿರೋದು ಧನಂಜಯ ಗುರೂಜಿ. ಅವ್ರ ಬಗ್ಗೆ ತಿಳ್ಕೊಂಡ್ಮೇಲಂತೂ ನನಗಂತೂ ತುಂಬಾನೇ ಖುಷಿ ಆಯ್ತು. ನಾವು ಸಾಮಾನ್ಯ ಪುಸ್ತಕಗಳಲ್ಲಿ ಓದ್ತಾ ಇರ್ತೀವಿ, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಮನಸ್ಸು ಮಾಡಿದ್ರೆ ಅಥವಾ ದೇವರ ಆಶೀರ್ವಾದ ಆತನ ಮೇಲಿದ್ರೆ ಏನ್ ಮಹದಾಸೆ ಏನಿರುತ್ತೆ ಅದು ನೆರವೇರುತ್ತೆ, ದೊಡ್ಡ ಸಾಧನೆ ಆತನಿಂದ ನೆರವೇರುತ್ತೆ, ಆತನಿಂದ ಆ ಭಗವಂತ ಮಾಡಿಸ್ತಾನೆ ಅನ್ನೋದನ್ನೆಲ್ಲ ನಾವು ಕೇಳಿದ್ವಿ. ಬಟ್ ಇಲ್ಲಿಗೆ ಬಂದ್ಮೇಲೆ ಅದು ನಿಜ ಆಗಿದೆ. ದೇವಸ್ಥಾನಕ್ಕೆ ಹೊರಗಡೆಯಿಂದ ನೋಡಿದ ಕೂಡಲೇ ಎಷ್ಟು ಖುಷಿ ಆಯ್ತು, ಒಳಗಡೆ ಹೋದ್ಮೇಲೂ ಕೂಡ ಅಷ್ಟೇ ತೃಪ್ತಿ ಆಗುತ್ತೆ. ಸಂತೃಪ್ತಿಯಿಂದ ಆಚೆ ಬಂದಿದ್ದೀವಿ ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ನವಗ್ರಹಗಳಿದೆ, ನವಗ್ರಹಗಳು ಪತ್ನಿ ಸಮೇತರಾಗಿ ಇರೋದು ಇದೇ ಮೂಲ ದೇವಸ್ಥಾನ ಅಂತ ಅನ್ಸುತ್ತೆ. ನಿಜವಾಗ್ಲೂ ಪತ್ನಿ ಸಮೇತರಾಗಿ ನೋಡಿದ್ದು ಬಹಳ ಸಂತೋಷ. ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದಾಗ ನಾವು ಜ್ಯೋತಿಷ್ಯರ ಹತ್ರ ಗುರೂಜಿಗಳ ಹತ್ರ ಕೇಳ್ಕೊಳ್ತೀವಿ ಅಲ್ಲಿ ಏನ್ ಮಂತ್ರ ಹೇಳ್ಬೇಕು ಅಥವಾ ಯಾವ ಧಾನ್ಯವನ್ನ ಯಾವ ಗ್ರಹಕ್ಕೆ ಕೊಟ್ರೆ ಸೂಕ್ತ ಅನ್ನೋದನ್ನ ನಾವು ಕೇಳ್ಕೊತೀವಿ. ಆದ್ರೆ ಇಲ್ಲಿ ಎಷ್ಟು ಸುಲಭವಾಗಿ ಅರ್ಥ ಆಗುತ್ತೆ ಅಂತಂದ್ರೆ, ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದ್ರು ಅದರ ಪತ್ನಿ ಯಾರು, ಅವರ ಹೆಸರೇನು, ಯಾವುದು ಬಣ್ಣ ಈತನಿಗೆ, ಯಾವ ಧಾನ್ಯವನ್ನ ಅರ್ಪಣೆ ಮಾಡ್ಬೇಕು, ಯಾವ ಮಂತ್ರಗಳನ್ನ ಪಠಿಸ್ಬೇಕು, ಪ್ರತಿಯೊಂದನ್ನು ಎಲ್ರಿಗೂ ಅರ್ಥ ಆಗೋ ಹಾಗೆ ಅಲ್ಲಿ ಬರೆದಿದ್ದಾರೆ. ನಿಜವಾಗ್ಲೂ ಒಂದ್ಸಲ ದೇವಸ್ಥಾನಕ್ಕೆ ಬಂದ್ರೆ ಸಾಕು, ಸುಲಭ ಪರಿಹಾರ ಮಾಡ್ಕೊಂಡು ಆಚೆ ಹೋಗ್ಬೋದು. 100 ರೂಪಾಯಿ ಪರಿಹಾರ ಮಾಡ್ಕೊಳ್ಬಹುದು. ನಾವು ಜ್ಯೋತಿಷ್ಯರ ಹತ್ರ ಕೇಳಿದಾಗ ದೊಡ್ಡ ಪರಿಹಾರಗಳನ್ನ ಹೇಳ್ತಾರೆ. ಸಾಮಾನ್ಯ ವ್ಯಕ್ತಿಗೆ ಅದನ್ನ ಪೂರೈಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಬಿದ್ದನಗೆರೆಯಲ್ಲಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದ್ರೆ ಸುಲಭ ಪರಿಹಾರದ ಜೊತೆಗೆ ಸಂತೃಪ್ತಿಯ ಜೊತೆಗೆ ನಾವು ಆಚೆ ಹೋಗ್ಬೋದು. ಬಹಳ ಸಂತೋಷ ಆಯ್ತು ದರ್ಶನ ಮಾಡಿ, ಆಂಜನೇಯನ ದರ್ಶನ ಮಾಡಿ, ಶನಿದೇವರ ದರ್ಶನ ಮಾಡಿ ನಿಜವಾಗ್ಲೂ ಸಂತೃಪ್ತರಾಗಿ ಆಚೆ ಹೋಗ್ತಾ ಇದೀವಿ. ಅಮ್ಮನಿಗೂ ಕೂಡ ಬಹಳನೇ ಖುಷಿ ಆಯ್ತು. ಆ ಒಂದು ವೈಬ್ರೇಷನ್ ಇದೆ, ಆ ಸೆಳೆತ ನಮ್ಮನ್ನು ಇನ್ನೊಂದ್ಸಲ ಮತ್ತೆ ಎಲ್ರನ್ನೂ ಕರ್ಕೊಂಡು ಇಲ್ಲಿಗೆ ಬರ್ಬೇಕಪ್ಪ ಅನ್ನೋ ಫೀಲ್ ಜೊತೆಗೆ ನಾವು ಆಚೆ ಹೋಗ್ತಾ ಇದೀವಿ. ಸೊ ನಿಮ್ಮ ಜೀವನದಲ್ಲಿ ಬಹಳಷ್ಟು ತೊಂದರೆಗಳಿರುತ್ತೆ. ನಮ್ಮ ಏನು ನವಗ್ರಹಗಳಲ್ಲಿ ಒಂದಾದ್ರೂ ಒಂದು ಗ್ರಹದ ಒಂದು ಕಾಟನೋ ಅಥವಾ ಗ್ರಹಚಾರನೋ ನಮ್ಮನ್ನ ಆವರಿಸ್ಕೊಳ್ತಾನೆ ಇರುತ್ತೆ. ಮನುಷ್ಯ ಅಂದ್ಮೇಲೆ ಕಷ್ಟಗಳು ತಪ್ಪಿದ್ದಲ್ಲ. ಸೊ ಇಲ್ಲಿಗೆ ಬಂದು 100 ರೂಪಾಯಲ್ಲಿ ಎಲ್ಲ ಸಮಸ್ಯೆಗಳು ನಾವು ಪರಿಹಾರ ಮಾಡ್ಕೊಳ್ಬಹುದು. ಅದಕ್ಕಿಂತ ಹೆಚ್ಚಾಗಿ ಈ ದೇವಸ್ಥಾನ ಬಂದು ನೋಡ್ಬೇಕು, ಆ ಸಂತೃಪ್ತಿನ ನಾವು ಅನುಭವಿಸಿದ್ರೇನೆ ಅದು ನಮ್ಗೆ ಅರ್ಥ ಆಗೋದು. ಅಂಡ್ ಧನಂಜಯ ಗುರುಜಿ, ನಿಜವಾಗ್ಲೂ ನಿಮ್ಮ ಕೆಲಸಕ್ಕೆ ನನಗಂತೂ ಬಹಳ ಮೆಚ್ಚುಗೆ ಇದೆ. ನೀವು ಒಂದು ದೇವಸ್ಥಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ದೇವಸ್ಥಾನ ನಿರ್ಮಾಣ ಆಗುತ್ತೆ ಅಂತಂದ್ರೆ ಅದಕ್ಕೆ ದೇವರು ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ನಿಮ್ಮಲ್ಲಿ ಒಂದು ಶಕ್ತಿ ಇದೆ ಅಂತ. ಸೊ ಇದನ್ನ ಇಷ್ಟೇ ಅಚ್ಚುಕಟ್ಟಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಇನ್ನೂ ಇದರ ಒಂದು ಕೀರ್ತಿ ಇಡೀ ವಿಶ್ವಕ್ಕೆ ಹರಡೋ ಹಾಗೆ ಆಗ್ಲಿ ಅಂತ ನಾನು ಈ ಮೂಲಕ ಬೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.